ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮಕ್ಕಳನ್ನ ದಯವಿಟ್ಟು ಈ ಹೋರಾಟ, ಈ ಭೂಮಿ ಫಲವತ್ತತೆ, ಎಲ್ಲಾ ವಿಚಾರಗಳನ್ನು ತಿಳ್ಕೊಳಕ್ ಆಗ್ಬಿಡ್ರಿ. ಯಾಕಂದ್ರೆ ಮಕ್ಕಳನ್ನ ದಯವಿಟ್ಟು ಈ ಹೋರಾಟ, ಈ ಭೂಮಿ ಫಲವತ್ತತೆ, ಎಲ್ಲಾ ವಿಚಾರಗಳನ್ನು ತಿಳ್ಕೊಳಕ್ ಆಗ್ಬಿಡ್ರಿ. ಯಾಕಂದ್ರೆ ಈ ರಾಜಕಾರಣದ ಜೊತೆ ಬೆನ್ನ ಐತ್ರೆ ನಾವು ಏನೂ ಉದ್ಧಾರ ಆಗುದಿಲ್ಲ. ಈ ರಾಜಕಾರಣದ ಜೊತೆ ಬೆನ್ನ ಐತ್ರೆ ನಾವು ಏನೂ ಉದ್ಧಾರ ಆಗುದಿಲ್ಲ. ಅವ್ರು 79 ವರ್ಷ ನಮ್ಮನ್ನ ಉದ್ಧಾರ ಮಾಡಿಲ್ಲ. ಅವ್ರು 79 ವರ್ಷ ನಮ್ಮನ್ನ ಉದ್ಧಾರ ಮಾಡಿಲ್ಲ. ಅವ್ರು 79 ವರ್ಷ ನಮ್ಮನ್ನ ಉದ್ಧಾರ ಮಾಡಿಲ್ಲ. ಒಳ್ಳೆ ನೀರಾವರಿ ಮಾಡಿಲ್ಲ. ನೀರಾವರಿ ಮಾಡಿದಲ್ಲಿ ಕೂಡ ಬರುವಂತ ಬೆಳೆಗೆ ಬೆಲೆ ಇಲ್ಲ. ಒಳ್ಳೆ ನೀರಾವರಿ ಮಾಡಿಲ್ಲ. ನೀರಾವರಿ ಮಾಡಿದಲ್ಲಿ ಕೂಡ ಬರುವಂತ ಬೆಳೆಗೆ ಬೆಲೆ ಇಲ್ಲ. ಅದಕ್ಕಾಗಿ ನಮ್ಮ ಬದುಕನ್ನ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಕಟ್ಕೋಬೇಕಾಗಿತ್ತು. ಅದಕ್ಕಾಗಿ ನಮ್ಮ ಬದುಕನ್ನ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಕಟ್ಕೋಬೇಕಾಗಿತ್ತು. ರೈತರ ಬದುಕಪ್ಪ ಅಂತಂದ್ರೆ ಈಗ ನೋಡ್ರಿ, ಎಲ್ಲ ಇಲ್ಲಿ ಇರ್ತಕ್ಕಂಥ ಗುಡಿಸ್ ಗ್ರಾಮದಾಗ 100% ಎಲ್ಲ ರೈತರು ಇದ್ರಿ. ರೈತರಿದ್ದಾಗ ಕೂಡ ಬೆಳಿಗ್ಗೆ ಯಾವಾಗ ಎಚ್ಚರಕ್ಕಂತೆ ನಿತ್ಯ ಬರಮಟ ದುಡಿತು, ಆದ್ರೂ ಲಾಭ ಆಗ್ತಾ ಇದ್ರಿ. ಯಾಕಂದ್ರೆ ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಬೆಲೆ ಸಿಗ್ಬೇಕಪ್ಪ ಅಂದ್ರೆ ತಾವು ಕೂಡ ತಾಯಂದಿರ ಹೋರಾಟ ಇರ್ಲಿ, ಇನ್ನೊಂದು ಚಳವಳಿ ಇರ್ಲಿ, ತಾವು ಕೂಡ ಭಾಗವಹಿಸ್ರಿ. ಈ ಗ್ರಾಮದ ಸಮಸ್ತ ರೈತರು ಕೂಡ ಪಕ್ಷ ಜಾತಿ ಬಿಟ್ಟು ಭಾಗವಹಿಸ್ರಪ್ಪ ಅಂತಂದ್ರ ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ಮುಂದಿನ ಸಲ ಕಬ್ಬಿನ ಬೆಲೆ 5,500 ರೂಪಾಯಿ ಕೇಳ್ಬೇಕಂತ ನಮ್ಮ ವಿಚಾರ ಬೇಡ್ರಿ. ಮತ್ತೆ 5,500 ಕೊಡ್ಲಿಲ್ಲ ಅಂದ್ರೆ ನಿಮ್ ಬಂಗಾರದ ಮಾತಾ ಇದೆ ಒತ್ತದಾಗ ಇರ್ತೈತಿ ಕಬ್ಬಿನ. ಅದಕ್ಕಾಗಿ ರೈತರು ನಾವೆಲ್ಲ ಒಕ್ಕಟ್ಟಾಗನು, ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಕೂಡ ನಮ್ಮ ಜೊತೆ ಇರ್ತೈತಿ. ಇವತ್ತು ಹೆಂಗ ಸಿದ್ದಾರೂಢರ ತಮ್ಮ ಇವತ್ತು ಜೀವನವನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಇತಿಹಾಸ ಐತಿ. ಅದ್ರೊಳಗಿನ ಸ್ವಲ್ಪ ಮಟ್ಟಿಗೆ ನಾವು ಆ ವಿಚಾರನ ಇಟ್ಕೊಂಡು ನಾವು ಬದುಕಿದಪ್ಪ ಅಂದ್ರೆ ನಮ್ಮ ಜನ್ಮ ಸ್ವಾರ್ಥ ಆಗ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಇರ್ರಿ. ಅನಾವಶ್ಯಕ ಜಗಳಾಡಿ ನಮ್ಮ ಬದುಕಿನ ಜೀವನ ಹಾಳು ಮಾಡ್ಕೊಂಡು ಬೇಡ. ಈ ಬದುಕು ಅನ್ನೋದ ಬಹಳ ಮಹತ್ವ ಪರಮಾತ್ಮ ಕೊಟ್ಟಾನ. ಇದನ್ನು ಒಳ್ಳೆ ಸೇವೆಗಾಗಿ, ಜನರ 4 ಮಂದಿ ಲಾಭಕ್ಕಾಗಿ, ಏನೋ ಒಂದು ಒಳ್ಳೆ ವಿಚಾರಕ್ಕಾಗಿ ಜೀವನ ಹೋಗ್ಲಿ. ಅದಕ್ಕಾಗಿ ನಮ್ಮನ್ನು ಕೂಡ ಇವತ್ತು ತಾವು ಕರೆಸಿರಿ. ಯಾಕಂದ್ರೆ ನಾವು ಮತ್ತೆ ಅಲ್ಲಿ ಹಾವೇರಿಂದ ನಮ್ಮ ಮುಖಂಡ ಬಂದರು. ದಯವಿಟ್ಟು ನಾನು ಹೋಗ್ಬೇಕಾಗಿತ್ತು. ಅದಕ್ಕಾಗಿ ನಾನು ಮಾತಾಡಿ ಹೋಗ್ತಾ ಇದ್ದೀನಿ. ತಮ್ಮ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಯಾವತ್ತು ನಮ್ಮ ಜೊತೆ ಇದಾರ. ಅವರ ರೈತರ ಜೊತೆ ಅದಾರು. ತಾವು ಕೂಡ ಎಲ್ಲ ತಾಯಿಯಂದಿರು ಇನ್ನೊಂದ್ ಸ್ವಲ್ಪ ಎಚ್ಚೆತ್ತು ನಮ್ಮ ಬದಲು ಮಾತಾಡ್ರಿ. ಮೊಬೈಲ್ದಾಗ ಈ ವಾಟ್ಸಪ್, ಫೇಸ್ಬುಕ್ದಾಗ ಮಂದಿರನ್ನ ಹಾಕ್ಬೇಡ್ರೆ ನೀವು ಎಲ್ಲ ಕಳೆ ಕೇಳೋದು, ಗದಲ ಮಾಡೋದು, ಮತ್ತೇನಾರು ಕೆಲಸ ಮಾಡ್ತೀರಿ ಒಕ್ಕಲ್ತನ, ಅದನ್ನೆಲ್ಲ ಮೊಬೈಲ್ ವಾಟ್ಸಪ್ದಾಗ ಹಾಕಿಲ್ರಿ. ಯಾಕಂದ್ರೆ ಜಗತ್ ನೋಡ್ಬೇಕಾಗಿತ್ತು ಜ್ವರ ಭೂಮಿ ಒಳಗೆ ಎಷ್ಟು ಕಷ್ಟ ಆಕತಿ, ಇದಕ್ಕೇನು ಶ್ರಮ ಆಯ್ತಿ. ಕಬ್ಬು ಅಂದ್ರೆ ಒಮ್ಮೆ ಬರ್ಬೇಕು ತಿಳ್ಕೊಂಡಾರ. ಅವ್ರ 12 ತಿಂಗಳು ಬೆಳಿಬೇಕು. ಭತ್ತ, ರಾಗಿ ಹೆಂಗ್ ಬೆಳೀತು ಅನ್ನೋದು ನಾಡ್ ನೋಡೋ ವೃತ್ತಿಯೊಳಗ ಅವೆಲ್ಲ ಯುವಕರು ದಯವಿಟ್ಟ ಬದಲಾವಣೆಯಾಗಿ ಒಕ್ಕಲ್ತನಲ್ಲಿ ಬಹಳ ಮಹತ್ವ. ನಮ್ಮ ಭೂಮಿಗೆ ರೇಟ್ ಜಾಸ್ತಿ ಆಗೋದೈತಿ, ಬೆಳಿಗ್ಗೆ ಮಾತ್ರ ರೇಟ್ ಜಾಸ್ತಿ ಆಗ್ತಾ ಇಲ್ಲ. ಈ ರೇಟ್ ಜಾಸ್ತಿ ಬರುತ್ತೇವೆ. ನಾವೆಲ್ಲ ಒಕ್ಕಟ್ಟಾಗೋಣ. ನಮ್ಮನ್ನು ಕರೆಸಿ ಎಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನೆರಡು ಮಾತನ್ನ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಹೊಂದಿಸಿ, ಎಷ್ಟೋ ಕಷ್ಟ ಕೊಟ್ಟರು ಕೂಡ ಜನನ ಪರಿವರ್ತನೆ ಆಗೈತೆ. ಆದ್ರೂ ಕೂಡ ಅವ್ರು ಯಾರಿಗೂ ಸಿಟ್ಟು ಬಂದಿಲ್ಲ ಅಂತ ಮಾತನ್ನ ಬಹಳ ಚೆನ್ನಾಗಿ ಗುರುಗಳ ಹೇಳಿದ್ರು. ಅದನ್ನ ನಮ್ಮ ಬದುಕಿನಾಗ ಕೂಡ ನಾವು ಅಳವಡಿಸ್ಕೋಬೇಕಾಗಿತ್ತು. ಯಾಕೆ ಅಳವಡಿಸ್ಕೋಬೇಕಾಗಿತ್ತು ಅಂತಂದ್ರ ಇವತ್ತ ನಾವೆಲ್ಲ ರೈತರ ದೇಶದಲ್ಲಿ ಬಹುಸಂಖ್ಯಾತರು ಅನಾವಶ್ಯಕ ಈ ಭೂಮಿ ನ್ಯಾಯ ಹಲವಾರು ನ್ಯಾಯಗಳಾಗಿ ಜಗಾಡ್ತು. ಮೊನ್ನೆ ಒಂದು ಟೈಮಲ್ಲಿ ಬರೀ 10 ಕುಂಟೆ ಜಮೀನಿಗಾಗಿ ಜಗಾಡಿ ಒಂದು 50-60 ಜನ ಜಗಾಡಿ 15 ಲಕ್ಷ ರೂಪಾಯಿ ದವಾಖಾನೆ ಬಿಲ್ ಆಗಿತ್ತು. ಈ ಜಾಮೀನಾಗಕ್ಕೆ ಸುಮಾರು ಒಂದು 10 ಲಕ್ಷ ರೂಪಾಯಿ ಬೇಕು. ಹೊಲ ಮಾರಿದ್ರು ಕೂಡ ಇವತ್ತು ಅವೇ ಇರ್ತಕ್ಕಂಥದ್ದು. ಯಾಕಂದ್ರೆ ನಮಗೆ ತಾಳ್ಮೆ ಇದ್ದಾರೆ. ಯಾವುದೂ ಎಲ್ಲೂ ಹೋಗುದಿಲ್ಲ. ಪರಮಾತ್ಮನ ಆಶೀರ್ವಾದ ಯಾರಿಗೆ ಒಳ್ಳೇದಾಗ್ಬೇಕು, ಕಥೆಯಲ್ಲಿ ಆಗ್ತೈತೆ. ಅದು ಕೂಡ ನಮಗ ಎಲ್ಲರಿಗೂ ಬೇಕು. ಅನಾವಶ್ಯಕ ಕೋರ್ಟ, ಕಚೇರಿ, ಪೊಲೀಸ್ ಸ್ಟೇಷನ್ ಹಾಳಾದಪ್ಪ ಅಂತಂದ್ರ ರೈತರ ಬದುಕು ಮೊದಲ ಆರ್ಥಿಕವಾಗಿ ಆಗ್ತಾ ಇಲ್ಲ. ನಾವೆಲ್ಲ ತೊಂದರೆ ಇರೋದು. ಬೆಳೆದಂತ ಬೆಳೆಗೆ ಎಷ್ಟೋ ವರ್ಷ ಸ್ವತಂತ್ರ ಸಿಕ್ಕಾಗಿದ್ರೆ ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ. ಆ ಸಂಕಷ್ಟ ಅನುಭವಿಸಾತು. ಅದಕ್ಕಾಗಿ ನೋಡಿ ಇವತ್ತ ಸರಿಯಾಗಿ ನೀರಾವರಿ ಇಲ್ಲ. ನೀರಾವರಿಗಾಗಿ ಹೋರಾಟ ಮಾಡಬೇಕು. ಬೆಳೆದಂತ ಬೆಳೆಗೆ ಹೋರಾಟ ಮಾಡಬೇಕು. ಮೊನ್ನೆ ನಾವು ಹುರ್ಲಾಪುರದಾಗ ನಂಜುಗುನಿ ಅಪ್ಪಾಜಿ ಹಿಡ್ಕೊಂಡು ಎಲ್ಲ ನಾಡಿನ ಪರಮ ಪೂಜ್ಯರು ಬಂದು ಆಶೀರ್ವಾದ ಮಾಡಿದ್ರು.
ಒಂದು ಟನ್ನಿಗೆ 300-400 ರೂಪಾಯಿ ಸಿಗಲಿಕ್ಕೆ ಎಲ್ಲರಿಂದ ನಮಗೆ ಸಾಧ್ಯ. ತಾವು ಕೂಡ ತನು ಮಂದಿದ್ರ ಈ ಗುಡ್ಸ್ ಗ್ರಾಮದಿಂದ ತಾವು ಕೂಡ ಬಂದ್ರಿ. ಒಂದು 100 ಟನ್ ಬೈ 50-40 ಸಾವಿರ ರೂಪಾಯಿ ಲಾಭ ಆಗ್ತದೆ. 1000 ಟನ್ ಬೈ ಅವ್ರು 3-4 ಲಕ್ಷ ರೂಪಾಯಿ ರೈತರಿಗೆ ಲಾಭ ಆಗ್ತದೆ. ಅದಕ್ಕಾಗಿ ಒಂದು ಸತ್ಯ, ನ್ಯಾಯ, ನೀತಿ, ಧರ್ಮದ ಹೋರಾಟ ಇರಲಿ, ಒಂದು ಕಾರ್ಯಕ್ರಮ ಇರಲಿ, ನಾವೆಲ್ಲರೂ ಕೂಡ ಅದಕ್ಕೆ ಭಾಗವಹಿಸಿ ಅದನ್ನು ಗೌರವಿಸಿ ಅದಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟಪ್ಪ ಅಂದ್ರೆ ಅದೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಆ ವಿಚಾರಕ್ಕೆ ತಾವೆಲ್ಲರೂ ಕೂಡ ಬದಲಾವಣೆ ಆಗಬೇಕು. ಮತ್ತು ಅದೇ ರೀತಿಯಾಗಿ ಭೂಮಿ ಕೂಡ ಎಲ್ಲ ಪರಮ ಪೂಜ್ಯರಲ್ಲಿ ವಿನಂತಿ, ದಯವಿಟ್ಟು ತಾವು ಪ್ರವಚನದಾಗ ಒಂದು 5 ನಿಮಿಷ ಈ ಭೂಮಿ ಫಲವತ್ತತೆ ಆಗ್ತಕ್ಕಂಥದ್ದು ಕೂಡ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಕ್ಯಾನ್ಸರ್, BP, ಶುಗರ್ ಇವೆಲ್ಲ ಪ್ರಾಬ್ಲಮ್ ಇಲ್ಲೋ. ಈಗೆಲ್ಲರಿಗೂ ನಮಗೂ ಪ್ರಾಬ್ಲಮ್ ಚಾಲು. ಮುಂದೆ ನಮ್ಮ ಪೀಳಿಗೆ ಮುಂದೆ ಉಳಿಬೇಕಪ್ಪ ಅಂತಂದ್ರೆ ಒಳ್ಳೆ ಆಹಾರ ಊಟ ಮಾಡಿದ್ರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ. ಇವತ್ತು ಅಜ್ಜಿಗೂ 89 ವರ್ಷ ಆದ್ರೂ ಈ ಅಜ್ಜಿಗೆ ಶುಗರ್, BP ಇಲ್ಲ. ಹುಟ್ಟಿದ ತಕ್ಷಣ ಮಕ್ಕಳಿಗೆ ಯಾಕಾಗತ್ತೈತಿ? ಆಹಾರ ಕೂಡ ಒಂದು ಜವಾರಿ ಹಾಕಿದ್ರೆ ನಾವು 10-20 ಎಕರೆ ಒಕ್ಕಲ್ತನ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಗೋಕೃಪಾಮೃತ, ಜೀವಾಮೃತ ಅದು ನಾಳೆ ವ್ಯವಸಾಯ ಸತ್ತು ಅಂದ್ರೆ ಅದನ್ನ